ಏನಿಂದ್ರೆ ಕಾಂಗ್ರೆಸ್ ಬೆಟರ್ ಆಗಿದೆ ಸರ್. ಓಕೆ, ಈಗ, ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳು ಕೊಟ್ಟಿದ್ರಲ್ಲ, ಇದೆಲ್ಲ ಅನುಕೂಲ ಅನುಕೂಲ ಆಗತ್ತೆ ಸರ್. ಕೇಂದ್ರದಲ್ಲಿ ಬರೀ ಕಾಂಗ್ರೆಸ್ಸೇ ಬರ್ತದೆ. ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಯಾರು ಪ್ರಧಾನಮಂತ್ರಿ ಆಗಲಿ ಅಂತ ಬಯಸಿದ್ರೆ ತುಂಬಾ ಜನ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇಷ್ಟ ಇದೆ, ಪರವಾಗಿಲ್ಲ. ನಮ್ಮ ಕರ್ನಾಟಕದ ಅಭಿಮಾನಿಗಳು ಅವರು. ಮತ್ತೆ ಇನ್ನೇನು 5 ಗ್ಯಾರಂಟಿಗಳು ನಿಮಗೆಲ್ಲ ಸಿಕ್ಕಿದೆ? ಸಿಕ್ಕಿದೆ ಸರ್. ಏನೇನು ಸಿಕ್ಕಿದೆ? ಬಸ್, ಅನ್ನದಾನ, ಬಾಧೆಗ, ಬಸ್ ಉಚಿತ, ಗೃಹಲಕ್ಷ್ಮಿ ಎಲ್ಲ ಸಿಕ್ಕಿದೆ ಸರ್. ಅನುಕೂಲ ಆಗಿದೆ ಸರ್. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈ ಕಡೆ ಲೋಕಸಭಾ ಚುನಾವಣೆಯಲ್ಲಿ ಹೌದು ಸರ್. ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೆ ಉತ್ತಮ ಅನಿಸುತ್ತೆ? ನಮಗೆ ಸರ್ಕಾರ ಇವತ್ತು ರಾಹುಲ್ ಗಾಂಧಿ ಬಂದರೆ ಒಳ್ಳೆಯದಾಗತ್ತೆ. ಹೌದು, ರಾಹುಲ್ ಗಾಂಧಿ ಅಂದರೆ ಯಾಕಂದರೆ ಮೋಡಿ ಬಂದು 10 ವರ್ಷ ಆಯಿತು, ಮತ್ತು GST ಮತ್ತು ಎಲ್ಲ ತುಂಬ ಕಷ್ಟ. ಅದಕ್ಕೆ ಅವ್ರು ಚೇಂಜ್ ಮಾಡಿಕೊಟ್ರೆ ಅವರು ಎಲ್ಲನೂ ಇದು ಚೆನ್ನಾಗಿ ಮಾಡ್ತಾರಲ್ಲ. ಇವರು 10 ವರ್ಷ ಆಯಿತು, ಆಮೇಲೆ ಅವರು ಕೊಟ್ಟರೆ ಅವರು ಸುಮ್ಮನೆ ಸ್ವಲ್ಪ ಇದು ಮಾಡ್ತಾರೆ. ಅದಕ್ಕಂತ ಅವ್ರು ರಾಹುಲ್ ಗಾಂಧಿ ಬಂದರೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಹೌದು ಸರ್. ಹೌದು, ಏನೋ ಆಗ್ತಾಯಿದೆ, ಪರವಾಗಿಲ್ಲ, ಮಾಡ್ತಾಯಿದ್ದಾರೆ. ಇವಾಗ ಏನೋ ಚೇಂಜ್ ಆದರೆ ಮೇಲೆ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ. ಇನ್ನು 10 ವರ್ಷ ಹೌದು ಆಯಿತು, ಇವರು ಸ್ವಲ್ಪ ಚೇಂಜ್ ಮಾಡಿದ್ರೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ನೋಡ್ತೀವಿ. ರಾಹುಲ್ ಗಾಂಧಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ರಿಗೆ ಇದ್ದಾರೆ. ಅವರ ತಾಯಿ ಇದ್ದಾರಲ್ಲ, ಎಲ್ಲ ಅವರು ತಾತನವೆಲ್ಲ, ಅವರು ಅಪ್ಪ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಗೊತ್ತಾಗತ್ತೆ. ಕೆಲವರು ಹೇಳ್ತಾರೆ, ಅವರು ಗೊತ್ತಾಗತ್ತೆ. ಹೌದು, ಮಲ್ಲಿಕಾರ್ಜುನ. ಹೌದು, ನಮ್ಗೆ ಅಂದರೆ ಒಟ್ಟು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಇವಾಗ ಬಂದು ಅವರು ಇದು ಮಾಡ್ತಾಯಿದ್ರಲ್ಲ, ಅವರು ಸ್ವಲ್ಪ ಒಳ್ಳೇದಾಗತ್ತೆ. ನನ್ನ ಪ್ರಕಾರ ಚೇಂಜ್ ಮಾಡಬೇಕಷ್ಟೇ. ಅವ್ರು ಮಾಡಲಿ ಅವರು ಏನೋ ಫಸ್ಟ್ ಸರ್ಕಾರ ಚೇಂಜ್ ಮಾಡಬೇಕು ಮೇಲೆ ಅಷ್ಟೇ. ಹೌದು, ಏನೋ ಅರ್ಧ ಮಾಡಿದ್ದಾರೆ, ಮಾಡಿಲ್ಲ. ಹೌದು ಸರ್, ಚೇಂಜ್ ಆಗಬೇಕು ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.